ಆ್ಯಕ್ಟ್ ಅಂತ ಇದೆ. ಸೆನ್ಸಸ್ ಕಾನೂನಿನ ಪ್ರಕಾರ ಮನೆ ಮನೆಗೆ ಹೋಗಿ ಸೆನ್ಸಸ್ ಮಾಡುವಂಥದ್ದು ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಸೆನ್ಸಸ್ ಮಾಡುವಂಥ ಅಧಿಕಾರ ಇಲ್ಲ. ಈಗ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸರ್ವೆ ಮಾಡ್ಬೋದು. ಸರ್ವೆ ಅಂದರೆ ಸ್ಯಾಂಪಲ್ಗಳನ್ನು ತೊಗೊಂಡು ಸರ್ವೆ ಮಾಡಬೇಕು. ನಾವೆಲ್ಲ ಮಾಡಿದ ಇಲೆಕ್ಷನ್ ಸರ್ವೆ ಸ್ಯಾಂಪಲ್ಗಳನ್ನು ತೊಗೊಂಡು ಸರ್ವೆ ಮಾಡ್ತೀವಿ. ಆದರೆ ಈಗ ಏನು ಮಾಡಿದ್ದಾರೆ ಇವರು, ಮನೆ ಮನೆಗೆ ಹೋಗುವುದಕ್ಕೆ 1.5 ಕೋಟಿ ಮನೆಗಳಿಗೆ ಭೇಟಿ ಕೊಡುವಂಥ ಕಾರ್ಯಕ್ರಮ ಹಾಕಿದ್ದಾರೆ. ಇದು ಕಾನೂನು ವಿರುದ್ಧವಾಗಿದೆ, ಸೆನ್ಸಸ್ ಆ್ಯಕ್ಟ್ ವಿರುದ್ಧವಾಗಿದೆ. ಇದು ನಾವು ಮಾಡಬೇಕಾಗಿದೆ. ನಂಬರ್ 2, ಇಲ್ಲದೇ ಇರುವಂಥ ಜಾತಿಗಳನ್ನು ಸೇರಿಸಿ ಜಾತಿಗಳ ಮಧ್ಯೆ ಸಂಘರ್ಷವನ್ನು ಮಾಡಿ, ಗೊಂದಲವನ್ನು ಉಂಟು ಮಾಡಿ, ಅದರಲ್ಲಿ ನಮ್ಮ ರಾಜಕೀಯ ರೊಟ್ಟಿಯನ್ನು ಸುಟ್ಕೊಳ್ಳುವಂಥ ಪ್ರಯತ್ನವನ್ನು ಮುಂದೆ ಹೇಳಿದ್ರು. ನಮಗೆ ಮೊದಲು ಸಿದ್ದರಾಮಯ್ಯ ಅವರು ಕಾಂತರಾಜ್ ಕಮಿಟಿ ಯಾಕೆ ಮಾಡಿದ್ರು, ಆ ವರದಿ ಏನಿದೆ ಅದು ಬಹಿರಂಗ ಮಾಡಬೇಕು. ಮತ್ತು ಯಾಕೆ ರಿಜೆಕ್ಟ್ ಮಾಡಿದ್ರು ಅಂತ ಇದುವರೆಗೂ ರಾಜ್ಯದ ಜನತೆಗೆ ಹೇಳಿದಾರ. ಸಂಪುಟದಲ್ಲಿ ತೊಗೊಂಡ್ರು, ನಾವು ಇಂಥ ದಿವಸ ಅದಕ್ಕೆ ಸಬ್ ಕಮಿಟಿ ಮಾಡಿದ್ರು, ಆ ವರದಿ ತೊಗೊಂಡ್ರು, ಈ ವರದಿ ತೊಗೊಂಡ್ರು, ಕೊನೆಗೆ ನಾವು ಅದನ್ನು ಅನುಷ್ಠಾನ ಮಾಡೋದಿಲ್ಲ ಅಂತ ಒಂದು ದಿವಸ ಹೇಳಿದ್ರು. ಯಾಕೆ ಅನುಷ್ಠಾನ ಮಾಡ್ತಾ ಇಲ್ಲ, ಏನು ಅದರ ಲೋಪ ಇತ್ತು? ಈಗ ಮಾಡುತ್ತಿರುವಂಥದ್ದನ್ನು ಆ ಲೋಪವನ್ನು ಇದ್ರಾಗ ಸರಿ ಮಾಡಿದ್ದಾರೆ. ಕಾನೂನು ಪ್ರಕಾರ ಇದು ಇದೆಯಾ? ಈಗ ಧರ್ಮ, ರಿಕಗ್ನೈಸ್ ಧರ್ಮ ಇರುವಂಥದ್ದು ಕಾನೂನು, ಸಂವಿಧಾನ ಪ್ರಕಾರ ಆ ಧರ್ಮದ ಕಾಲಮ್ನಲ್ಲಿ ಮತ್ತೆ ಇತರರು, ನಾಸ್ತಿಕರು ಇವೆಲ್ಲವನ್ನು ಸೇರಿಸ್ತಾ ಇದ್ದಾರೆ. ಯಾಕೆ ಈ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ? ನಾಸ್ತಿಕರಿಗೆ ಧರ್ಮ ಇಲ್ಲ, ದೇವರು ಇಲ್ಲ, ಧರ್ಮ ಇಲ್ಲ, ಮತ್ತೆ ಯಾಕೆ ನಾಸ್ತಿಕರನ್ನು ಸೇರಿಸ್ತೀರಿ? ಎರಡನೇದಾಗಿ ಕನ್ವರ್ಷನ್ ಬಗ್ಗೆ ಬ್ರಾಹ್ಮಣರಿಂದ ಹಿಡಿದು, ಲಿಂಗಾಯತರಿಂದ ಹಿಡಿದು, ಒಕ್ಕಲಿಗರಿಂದ, SC ST OBC ಎಲ್ಲದರಲ್ಲೂ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ ಮಾಡ್ತೀರಿ. ಯಾಕೆ ಈ ಗೊಂದಲ ಸೃಷ್ಟಿ ಮಾಡ್ತೀರಿ? ಯಾರು ಕನ್ವರ್ಟ್ ಆಗಿದ್ದಾರೆ, ಕನ್ವರ್ಷನ್ ಆದವ್ರು ಹೇಳ್ತಾರೆ. ಈಗ ಭಾಳಷ್ಟು ಜನ ಉಲ್ಟಾ ಕನ್ವರ್ಷನ್ ಆಗಿದ್ದಾರೆ, ಕ್ರಿಶ್ಚಿಯನ್ನಿಂದ ಹಿಂದೂ ಆಗಿದ್ದಾರೆ, ವಾಪಸ್ ಬಂದಿದ್ದಾರೆ. ಅವ್ರೇನು ಮಾಡಬೇಕು? ಈ ಕಾಲಮನ್ನು ಸೃಷ್ಟಿ ಮಾಡಿದವರು ಯಾವ ಕಾನೂನು ಹೇಳ್ತದೆ ಕನ್ವರ್ಷನ್ಗೆ ಒಂದು ಕಾಲಮ್ ಮಾಡಬೇಕು ಅಂತ? ಯಾವ ಸಂವಿಧಾನದಲ್ಲಿ ಬರೆದಿದ್ದಾರೆ? ಸಂವಿಧಾನ ಬಗ್ಗೆ ಪದೇ ಸಂವಿಧಾನ ಬಗ್ಗೆ ನಾವು ಸಂವಿಧಾನ ಪ್ರಕಾರ ನಾವು ಆಡಳಿತ ಮಾಡ್ತೀವಿ. ಎಲ್ಲಿದೆ? ಸಂವಿಧಾನ ವಿರೋಧಿ ನಿರ್ಣಯಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇದು ಒಂದು ಭಾಗ. ಇದನ್ನು ನಾವು ಖಂಡಿಸ್ತೇವೆ. ಇದನ್ನು ಈಗಾಗಲೇ ಭಾಳಷ್ಟು ಜಗದ್ಗುರುಗಳು ಎಲ್ಲ ಹೇಳಿದ್ದಾರೆ, ಭಾಳಷ್ಟು ಲೋಪದೋಷಗಳಿದ್ದಾವೆ, ಈ ಲೋಪದೋಷಗಳನ್ನು ಸರಿಪಡಿಸ್ಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತು ವೀರಶೈವ ಲಿಂಗಾಯತರನ್ನು ಹೊಡೆಯುವಂಥ ಕೆಲಸ 2013-14ರಿಂದ ನಿರಂತರವಾಗಿ ಸಿದ್ದರಾಮಯ್ಯ ಮಾಡ್ಕೊಂಡು ಬಂದಿದ್ದಾರೆ. ವೀರಶೈವ ಲಿಂಗಾಯತ ಜನ ಜಾಗೃತರಾಗಿದ್ದಾರೆ. ಇವರ ರಾಜಕೀಯ ಹುನ್ನಾರಕ್ಕೆ ವೀರಶೈವ ಲಿಂಗಾಯತರು ಬಲಿಯಾಗಿದ್ದಾರೆ. 2018ರಲ್ಲಿ ತಕ್ಕ ಪಾಠವನ್ನು ಇದೇ ಸಿದ್ದರಾಮಯ್ಯ ಕಳಿಸಿದ್ರು. ನಮ್ಮ ಸಮಾಜವನ್ನು, ಧರ್ಮವನ್ನು ಒಡೆಯುವಂಥ ಕೆಲಸ ನಿಮ್ಮ ರಾಜಕೀಯ ಸಲುವಾಗಿ ಮಾಡಕೂಡದು ಅನ್ನುವಂಥ ಸ್ಪಷ್ಟವಾಗಿ ವಿರೋಧವನ್ನು ಮಾಡಿದ್ದಾರೆ. ಈಗ ಮತ್ತೆ ಅದಕ್ಕೆ ಕೈ ಹಾಕ್ತಾರೆ. ಆದ್ದರಿಂದ ಸಮಾಜವನ್ನು ಒಗ್ಗೂಡಿಸಿ, ರಾಜ್ಯವನ್ನು ಒಗ್ಗೂಡಿಸಿ ಆಡಳಿತ ಮಾಡುವಂಥ ಬಿಟ್ಟು ಸಮಾಜವನ್ನು ಒಡೆದು ತಮ್ಮ ರಾಜಕೀಯ ರೊಟ್ಟಿಯನ್ನು ಸುಟ್ಟುಕೊಳ್ಳುವಂಥ ಈ ಆಡಳಿತ ಇದೆಯಲ್ಲ, ಇದು ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ಅಂತ ನಮ್ಮ ವಿಶ್ವಾಸ ಇದೆ. ಈಗ ಈ ಎಲ್ಲ ವಿಚಾರಗಳಲ್ಲಿ ಚರ್ಚೆ ಆಗಿದೆ. ವಿವರವನ್ನು ನಮ್ಮ ರಾಜ್ಯಾಧ್ಯಕ್ಷರು ಕೊಡ್ತಾರೆ. ಏನು ಮುಖ್ಯವಾಗಿ ನಮ್ಮ ಈ ಎಲ್ಲ ಚರ್ಚೆ ಏನಂತಂದರೆ, ಇಡೀ ಕರ್ನಾಟಕದ ಎಲ್ಲ ಸಮುದಾಯಗಳಲ್ಲಿ ಒಕ್ಕಟ್ಟಿರಬೇಕು. ವೀರಶೈವ ಲಿಂಗಾಯತರಲ್ಲೂ ಒಕ್ಕಟ್ಟಿರಬೇಕು, ಒಕ್ಕಲಿಗರಲ್ಲೂ ಇರಬೇಕು, ಬ್ರಾಹ್ಮಣರಲ್ಲೂ ಇರಬೇಕು, SC ST OBC ಎಲ್ಲದರಲ್ಲೂ ಒಕ್ಕಟ್ಟಿರಬೇಕು. ಈಗ ಕುರುಬ ಕ್ರಿಶ್ಚಿಯನ್ ಅಂತಂದರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಈಗ ಕಾಗಿನೆಲೆ ಪೀಠ ಹೊಂದಿದೆ. ಈಗ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಠ ಆಗುತ್ತೆ. ಭೌತಿಕವಾಗಿ ಸಿದ್ದರಾಮಯ್ಯರು ಯಾರನ್ನೊಬ್ಬರು ನೇಮಿಸ್ಬೋದು, ಅಥವಾ ಯಾವುದೋ ಪಾದ್ರಿ ಅಂತ ಸಮಾಜವನ್ನು ಎಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ, ಯಾವ ಕಡೆ ತೊಗೊಂಡು ಹೋಗ್ತಾ ಇದ್ದಾರೆ? ಏನಿದ್ರ ಅವಶ್ಯಕತೆ ಇದೆ? ಕೇಂದ್ರ ಸರ್ಕಾರ ಈಗಾಗಲೇ ಡಿಕ್ಲೇರ್ ಮಾಡಿದೆ, ನಾವು ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ. ಕೇಂದ್ರ ಸರ್ಕಾರ ಮಾಡೋದು ಅಧಿಕೃತವಾಗಿ ಮಾಡ್ತಾ ಇದೆ, ಇಡೀ ದೇಶದಲ್ಲಿ ಮಾಡ್ತಾ ಇದೆ. ಎರಡನೇದಾಗಿ ಇದು ಒಂದು ರೀತಿಯಲ್ಲಿ ಜನರ ಕಣ್ಣಿಗೆ ಮಣ್ಣು ಹಾಕುವಂಥದ್ದು. 1.5 ಕೋಟಿ ಮನೆಗಳನ್ನು 15 ದಿವಸದಲ್ಲಿ ಮುಡ್ತಾರೆ.
ಮತ್ತು 60 ಪ್ರಶ್ನೆಗಳಿಗೆ ಒಂದೊಂದು ಮನೆಯಲ್ಲಿ ಉತ್ತರ ತಗೋಬೇಕು. ಅವರು ಹೇಳಿದ್ದಾರೆ 60 ಪ್ರಶ್ನೆಗಳಿಗೆ ಒಂದೊಂದು ಮನೆಯಲ್ಲಿ ಉತ್ತರ ತಗೋಬೇಕಾದ್ರೆ ಎಷ್ಟು ಸಮಯ ಬೇಕು, 1.5 ಕೋಟಿ ಮನೆಗಳಿಗೆ ವಿಸಿಟ್ ಮಾಡ್ತಾರಂತೆ. ಇದು ಆಗಲಾರ್ದ ಕೆಲಸ. ನನ್ನ ಪ್ರಕಾರ ಮತ್ತೆ ಕಾಂತರಾಜ್ ಕಮಿಟಿಯ ಕಟ್ ಆ್ಯಂಡ್ ಪೇಸ್ಟನ್ನು ಈ ಒಂದು ವರದಿಯಲ್ಲಿ ಅವ್ರು ಮಾಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾನೂನು ಪ್ರಕಾರ ಬ್ಯಾಕ್ವರ್ಡ್ ಕ್ಲಾಸ್ಗೆ ಕೊಟ್ಟಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ಮ್ಯಾಂಡೇಟ್ ಇಲ್ಲ. ಬ್ಯಾಕ್ವರ್ಡ್ ಕ್ಲಾಸು ಬರೀ ಬ್ಯಾಕ್ವರ್ಡ್ ಕ್ಲಾಸ್ಗಳನ್ನು ಅಲ್ಲಿ ಎನ್ಯೂಮರೇಷನ್ ಮಾಡುವಂಥ ಅಧಿಕಾರ ಇದೆ. ಇಡೀ ರಾಜ್ಯದ ಎಲ್ಲ ಜನಾಂಗದ ಎನ್ಯೂಮರೇಷನ್ ಮಾಡುವಂಥದ್ದು ಅಥವಾ ಜನಗಣತಿ ಮಾಡುವಂಥ ಅಧಿಕಾರ ಬ್ಯಾಕ್ವರ್ಡ್ ಕ್ಲಾಸ್ಗಿಲ್ಲ. ಯಾವ ಅಧಿಕಾರ ಬ್ಯಾಕ್ವರ್ಡ್ ಕ್ಲಾಸ್ಗಿಲ್ಲವೋ SC/ST ಬಗ್ಗೆ ಮತ್ತು ಬೇರೆ ಬೇರೆ ಸಮುದಾಯಗಳ ಬಗ್ಗೆ ಇವರು ಜನಗಣತಿ ಮಾಡುವಂಥದ್ದು ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಯಾರಿದ್ದಾರೆ ಅವರು ಅಷ್ಟೇ ಮಾಡುವಂಥ ಅಧಿಕಾರ ಇದೆ. ಹೀಗಾಗಿ ಎಲ್ಲ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅಡ್ಡದಾರಿಗಿಡಲು ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಮಾಡ್ತಿರುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸಮಾಜವಾದದ ಹಿನ್ನೆಲೆ ಬಂದಂಥ ಸಿದ್ದರಾಮಯ್ಯ ಅವರು ಈಗಲೂ ಸಮಯ ಇದೆ, ತಿದ್ದುಪಡಿ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಇದು ನಿಮ್ಮ ರಾಜಕೀಯ ಅಧಿಪತನದ ಸಂಕೇತ.